ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಹಂದಿ ಮತ್ತು ಕತ್ತೆ. ಒಮ್ಮೆ ಕತ್ತೆ ಮತ್ತು ಕಾಡಂದಿ ಎರಡು ಶತ್ರುಗಳಾಗ್ಬಿಡ್ತವೆ. ಅವು ಒಂದಕ್ಕೊಂದು ಹೋರಾಟ ಮಾಡೋದಕ್ಕೆ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತವೆ. ಕಾಡಂದಿ ಯೋಚನೆ ಮಾಡುತ್ತೆ, ಕತ್ತೆನ ಸುಲಭವಾಗಿ ನನ್ನ ಚೂಪಾದ ಕೋರೆ ಅಲ್ಲಿಂದ ಸೋಲಿಸ್ಬೋದು ಅಂತ ಯೋಚನೆ ಮಾಡಿ ಹೋರಾಟ ಪ್ರಾರಂಭಿಸುತ್ತೆ. ಹಂದಿ ತನ್ನ ಆತ್ಮವಿಶ್ವಾಸದಿಂದ ದೃಢ ನಿರ್ಧಾರದಿಂದ ಕಾಳಕ್ಕೆ ಇಳಿಯುತ್ತೆ. ಎರಡೂ ಪ್ರಾಣಿಗಳು ಹತ್ತತ್ರ ದಾಳಿ ಮಾಡೋಕ್ಕೆ ಅಣಿಯಾಗ್ತಿದ್ದಂಗೆ ಏನಾಗುತ್ತೆ ಅಂದರೆ, ಕತ್ತೆ ಹಂದಿನ ತನ್ನ ಹಿಂಗಾಲಿಂದ ಬಲಿಷ್ಠವಾಗಿ ಜಾಡಿಸಿ ಒದ್ಬಿಡುತ್ತೆ. ಹಂದಿಗೆ ಆ ಹೊಡೆತನ ಸುಧಾರಿಸ್ಕೊಳ್ಳೋಕ್ಕೆ ಸುಮಾರು ನಿಮಿಷ ಬೇಕಾಗುತ್ತೆ. ಆಮೇಲೆ ಹೇಳುತ್ತೆ, ಹೋರಾಡಬೇಕಾದ್ರೆ ಒಬ್ಬರು ಎದುರುಗಡೆ ನಿಂತ್ಕೊಂಡು ಹೋರಾಡಬೇಕು. ಈ ಮೂರ್ಖ ಕತ್ತೆ ಹಿಂದಿಂದ ಬಂದು ಹೊಡೆಯುತ್ತಲ್ಲ, ಎಂಥ ಅಪಮಾನಕರವಾದ ಕೆಲಸ ಇದು ಅಂತ ಗೊಣಗುತ್ತೆ. ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ, ಯಾರನ್ನೂ ಕೂಡ ಕಡಿಮೆ ಅಂತ ಎಣಿಸ್ಬಾರ್ದು. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ.